ಕಾಸ್ಟ್ಲಿ ದುನಿಯಾ ರಾಜ್ಯದಲ್ಲಿ ಎಲ್ಲದರ ದರವನ್ನ ಏರಿಸುವ ಮುಖಾಂತರ ರಾಜ್ಯದ ಜನರ ಆಕ್ರೋಶಕ್ಕೆ ತುತ್ತಾಗ್ತಾ ಇದೆ ರಾಜ್ಯ ಸರ್ಕಾರ. ಹಿಡಿ ಶಾಪ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಕಾಂಗ್ರೆಸ್ ಪಕ್ಷಕ್ಕೆ. ರಾಜ್ಯದ ಜನ ಯಾರೇ ಕೇಳಿದ್ದು ನಿಮ್ಮನ್ನ ಬಿಟ್ಟಿ ಭಾಗ್ಯಗಳನ್ನ ಈಗ ಈ ರೀತಿಯಾಗಿ ದರವನ್ನ ಏರಿಕೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ, ಮಾನ ಮರ್ಯಾದೆ ಇಲ್ವಾ ಅಂತ ಜನ ಕೇಳ್ತಾ ಇರೋದು. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕರೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಬ್ಬರು ಕಾಲ ರೆಡಿ ಇದ್ದಾರೆ, ರವಿಕುಮಾರ್ ಅಂತ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ಕಾರ ಸರ್. ಹೇಳಿ ಸರ್. ಸರ್, ಇವಾಗ ಬಡವ್ರ ಬಗ್ಗೆ ಏನು ಉಪಯೋಗ ಇಲ್ಲ ಇದು. ಇವಾಗ ರೈತರ ಮಕ್ಕಳಾಗಿ ನಮ್ಗೆ ಹಾಲಿನ ದರನು ಇಲ್ಲಿ ಕಮ್ಮಿ ಮಾಡ್ಬಿಟ್ಟವ್ರೆ ಲೀಟರ್ಗೆ. ಖರೀದಿ ಮಾಡೋರ್ಗೆ ಜಾಸ್ತಿ ಮಾಡೋರೆ, ಇಲ್ಲಿ ಹಾಕೋರ್ಗೆ ಕಮ್ಮಿ ಮಾಡೋರೆ. ಇಲ್ಲಿ ರೈತರಿಗೆ ನಷ್ಟ ಆಯ್ತಾ ಅದೇ ಹೊರತು ಸರ್ಕಾರಕ್ಕೆ ಆದಾಯ ಮಾಡ್ಕೊತಾವ್ರೆ ಸರ್ ಇಲ್ಲಿ. ಹೌದು, ಯಾಕೆಂದ್ರೆ ಸರ್ಕಾರ ನಡ್ಸಕ್ ಆಗ್ತಾ ಇಲ್ವಲ್ಲ ಇವ್ರ ಕೈಲಿ. ಸರ್ ಇಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿ ಇಲ್ಲಿ ಬಿಟ್ಟಿ ಬಗ್ಗೆ ಯಾರು ಕೇಳಿರ್ಲಿಲ್ಲ ಸರ್ ಅವರು. ಇವಾಗ ಜನಗಳ ಪ್ರತಿನಿಧಿಗಳಿಗೆ ದಿನ ರೀತಿ ಉಪಯೋಗಿಸೋ ಬೆಲೆನ ಜಾಸ್ತಿ ಮಾಡಿದ್ರು. ರವಿಕುಮಾರ್ ಅವರೇ, ಇವ್ರ ಮಾತು ಕೇಳಬೇಕು. ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು ಇದಾರಲ್ಲ ಈಗ, ಘನತವೆತ್ತ ಮುಖ್ಯಮಂತ್ರಿಗಳು, ಆರ್ಥಿಕವಾಗಿ ಸಾಮಾಜಿಕವಾಗಿ ಬಡ ಜನರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತಾರೆ. ಈಗೇನ್ ಹೇಳ್ತಾರೆ, ಇಷ್ಟೆಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದಾರಲ್ಲ, ಈ ಹಾಲಿನ ರೇಟು ಬಡ ಜನಕ್ಕೆ ಸಿಗಲ್ವಾ? ಪೆಟ್ರೋಲ್ ಡೀಸೆಲ್ ರೇಟು ಬಡ ಜನಕ್ಕೆ ಇರಲ್ವಾ? ಅವ್ರು ಹೇಳಿರ್ತಾರ ಸರ್, ಅವ್ರು ಒಂದೇ ಮತ್ತೆ ಹೇಳೋದು, ಏನೋ ಹೇಳಿರ್ತೀವಪ್ಪ ಹಂಗೆಂತ ಮಾಡ್ಕೊಳಕ್ ಆಯ್ತದ ಅಂತ ಹೇಳ್ತಾರೆ ಸರ್. ಅವ್ರನ್ನ ಯಾರ್ದ ಸರ್, ಅವ್ರನ್ನ ಸಿದ್ದರಾಮಯ್ಯನ ಸಿಎಂ ಅಂತ ಕರೆಯೋದು. ಅವ್ರಿಗೆ ಅಲ್ಲ ಸರ್, ಅವ್ರೇನಾರ ಕೊಂಡು ತಿನ್ನಂಗಿದ್ರೆ ಅದ್ರ ಬೆಲೆ ಗೊತ್ತಾಗೋದು ಸರ್ ಅವ್ರಿಗೆ. ಹೌದು, ಕರೆಕ್ಟ್ ಆಗಿ ಹೇಳ್ತಾ ಇದೀರಿ ನೋಡಿ. ಅವ್ರಿಗೆ ಅಲ್ಲ, ಈ ರಾಜಕಾರಣಿಗಳಿಗೆ ಅಷ್ಟು. ಯಾರಿಗ್ ಗೊತ್ತಿದೆ ಬಡವ್ರ ಪರಿಸ್ಥಿತಿ ಹೇಗಿದೆ ಅಂತ? ಅಲ್ಲ, ಸಿದ್ದರಾಮಯ್ಯ ಸರ್ ಹತ್ರ ಡಿ.ಕೆ. ಸಾಹೇಬ್ರ ಹತ್ರ ಇರೋದ ದುಡ್ಡನ್ನ ಲೂಟಿ ಹೊಡೆದು ಮರಿಗೆಲ್ಲ ಕೊಟ್ರೆ ಜನ ಬಡವರು. ಅವರಿಬ್ರು ಅಂತಲ್ಲ ಸರ್, ಎಲ್ಲಾ ರಾಜಕಾರಣಿಗಳು ಅವರೇ. ಯಾರು ನೆಟ್ಟಿಗಿದಾರೆ ಹೇಳಿ? ಯಾವ ಸರ್ಕಾರ ನೆಟ್ಟಿಗಿದೆ? ಈಗ ಸೆಂಟ್ರಲ್ ಗೌರ್ಮೆಂಟ್ ನೆಟ್ಟಿಗಿದೆಯಾ? ಅವರು ಡಬಲ್ ಮಾಡಿ ಬಂದ್ರು ಅವಾಗಿಂದನೂ. ಈಗ ರಾಜ್ಯ ಸರ್ಕಾರದ ಸರದಿ ಅಷ್ಟೇ. ಒಟ್ನಲ್ಲಿ ಹೊರೆ ಯಾರಿಗೆ? ರಾಜ್ಯದ ಜನಕ್ಕೆ, ದೇಶದ ಜನಕ್ಕೆ. ಈ ತೊಂದರೆ ಅನುಭವಿಸ್ತಾ ಇರೋದು ಜನ. ಸರ್, ಜನಗಳ್ದು ನಮ್ ತಪ್ಪು ಸರ್. ಫಸ್ಟ್ ಅವ್ರ ಎಲೆಕ್ಷನ್ ಟೈಮಲ್ಲಿ 500 ರೂಪಾಯಿ 1000 ರೂಪಾಯಿಗೆ ಆಸೆ ಬಿದ್ದು ಓಟ್ ಹಾಕ್ಬಿಡ್ತೀವಲ್ಲ, ಅದ್ ನಮ್ ತಪ್ಪು. ಹೌದು, ಏನು ಮಾಡಂಗಿಲ್ಲ, ಅನುಭವಿಸ್ಬೇಕೀಗ ಅಷ್ಟೇ. ಧನ್ಯವಾದ ರವಿಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಪ್ರಸನ್ನ ಅವರು ಕರೆ ಮಾಡಿದ್ದಾರೆ ಮೈಸೂರಿಂದ. ಜಾಸ್ತಿ ಜನ ಮೈಸೂರಿಂದನೇ ಕರೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ತವರು ಜಿಲ್ಲೆಯಿಂದಲೇ ಜಾಸ್ತಿ ಕರೆ ಬರ್ತಾ ಇದೆ. ನಮಸ್ಕಾರ ಪ್ರಸನ್ನ ಅವರೇ. ಸರ್ ನಮಸ್ತೆ ಸರ್. ಹೇಳಿ ಪ್ರಸನ್ನ ಅವರೇ. ಸರ್, ಜನರಿಗಿಂತ ಜನರಿಗೋಸ್ಕರ ಜನರಿಗಾಗಿ ಅಂತ ಸರ್ಕಾರ ಮಾಡ್ತೀನಿ ಅಂತಾರೆ. ಯಾವ ರೀತಿ ಸರ್ಕಾರ ಇವ್ರು ನಡೆಸ್ತಿದ್ದಾರೆ ಸರ್ ಇವರು? ಇದು ಎಲ್ಲ ಇವತ್ತು ನಮ್ಮ ಜನರು ಇವತ್ತು ಎಚ್ಚರಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ಮುಂದೆ ಇವ್ರನ್ನ ನೆಕ್ಸ್ಟ್ ಇದ್ ಮಾಡೋದ್ ಬೇಡ ಸರ್. ಯಾವ್ದಕ್ಕೋಸ್ಕರ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇವರು ಹಗಲು ದರೋಡೆ ಮಾಡ್ತಿದ್ದಾರೆ ಸರ್. ಹೌದು, ಜನರ ದುಡ್ಡನ್ನ ಯಾವ ರೀತಿ ಹೊಡಿಬೇಕು, ಲೂಟಿ ಮಾಡ್ಬೇಕು, ಈ ರೀತಿ ಮಾಡ್ತಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದ ಇವರು ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ ಸರ್. ಅದನ್ನ ಇಂಡೈರೆಕ್ಟ್ ಆಗಿ ದುಡ್ಡು ಕಿತ್ಕೊಂಡ್ ಈ ತರ ಹಿಂಗ್ ನಡೆಸ್ತಿದ್ದಾರೆ. ಏನ್ ಮಾಡೋದು ಸರ್? ಈ ರೀತಿ ಆದ್ರೆ ನಮ್ ಜನರು ಎಲ್ಲ ಎಚ್ಚರಿಸ್ಕೋಬೇಕು. ಅದು ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ತುಂಬಾ ವರ್ಷ ಆಯ್ತು ಹೋಗಿ. ಈಗ ಆ ವ್ಯಕ್ತಿಗಾಗಿ, ಪಕ್ಷಕ್ಕಾಗಿ, ಅವರ ಕುಟುಂಬಕ್ಕೋಸ್ಕರ ಉದ್ಧಾರ ಮಾಡ್ಕೊಳ್ಳಿಕ್ಕೋಸ್ಕರ ಅಧಿಕಾರ ಅನ್ನೋಂಗಾಗಿದೆ ಅಷ್ಟೇ ಸರ್. ಇದಂತೂ 100% ಸರಿ ಸರ್ ಇದು. ಯಾಕೆ ಅಂತಂದ್ರೆ ಅವ್ರ ಮಕ್ಕಳಲ್ಲಿ ಯಾರು ರೈತರಾಗಿ ಯಾರು ಕೆಲಸ ಮಾಡಲ್ಲ ಸರ್. ಇವಾಗ ಸಾಮಾನ್ಯ ಜನಕ್ಕೆ ಇವಾಗ ಇವ್ರು 2 ರೂಪಾಯಿ 50 ml ಜಾಸ್ತಿ ಕೊಡೋದು ಬೇಡ, ನಮ್ಗೆ 2 ರೂಪಾಯಿ ಜಾಸ್ತಿ ಮಾಡೋದು ಬೇಡ. ನಾವು ರೈತರು ಮಕ್ಳಾಗಲ್ಲ ಅಂತ ಹೇಳ್ತೀವಿ, ಆದ್ರೆ ಮಾತೆತ್ತಿದ್ರೆ ಎಲ್ಲ ಬಿರುದು ಕೊಡ್ತಾ ಇರ್ತೀವಿ. ಮಣ್ಣಿನ ಮಗ, ಆ ಮಗ, ಈ ಮಗ ಅನ್ಕೊಂಡು. ಹಿಂಗಿದೆ ಪರಿಸ್ಥಿತಿ ರಾಜ್ಯದಲ್ಲಿ. ಧನ್ಯವಾದ ಪ್ರಸನ್ನ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಪಂಚಾಕ್ಷರಿ ಸ್ವಾಮಿ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಮತ್ತೊಬ್ರು ಮೈಸೂರು ಕಾಲರು. ನಮಸ್ಕಾರ ಪಂಚಾಕ್ಷರಿ ಅವರೇ. ಸರ್ ನಮಸ್ಕಾರ ಸರ್. ಚಿತ್ರದುರ್ಗ ಸರ್ ನಮ್ದು. ಚಿತ್ರದುರ್ಗ, ಹೇಳಿ. ಹಾ ಸರ್, ಪಂಚಾಕ್ಷರಿ ಸ್ವಾಮಿ ಸರ್. ಈಗ ಏನಾಗಿದೆ ಅಂದ್ರೆ, ಇವರು ಹಗಲ್ ದರೋಡೆ ಮಾಡೋಂತ ಸರ್ಕಾರ ಇದು. ಸಿದ್ದರಾಮಯ್ಯ ಸರ್ಕಾರ ಹಗಲ್ ದರೋಡೆ ಮಾಡ್ತಾ ಇದೆ. ತಗಣಿಯನ್ನ ಬೇಕು ಸರ್. ಇವರು ರಕ್ತ ಇವ್ರನ್ನ ಸಿರಿಂಜ್ ಹೇಳ್ಕೊಂತ ಇಲ್ಲ, ಇವ್ರು ಹಂಗೆ ಜೋರಾಗಿ ಹೇಳ್ಕೊಳ್ತಾ ಇದೆ. ಇಂಥ ಸರ್ಕಾರ ಇದ್ಬಿಟ್ರೆ ದಿವಾಳಿ ಆಗೋಗುತ್ತೆ. ಬಡವರು ಬಗ್ರ ಗತಿ ಏನು? ಮುಖ್ಯವಾಗಿ ನಮ್ ಬಂದಿಕ್ಕೆ ಸರ್, ACB ಅವರು, ಲೋಕಾಯುಕ್ತರು ಏನಿದಾರೋ ಈ ಕೊಳ್ಳೆ ಹೊಡೆದಿರೋದು ದುಡ್ಡುಗಳನ್ನೆಲ್ಲ ಈ ರಾಜಕಾರಣಿಗಳನ್ನ ಫಸ್ಟ್ ಹಿಡಿಬೇಕು ಸರ್ ಇವರು. ಆ ದುಡ್ಡನ್ನ ತಗೊಂಡ್ಬಿಟ್ಟು ನಾವು ಸರ್ಕಾರ ನಡೆಸ್ತಿರೋ ನಾವು ಆ ಅಮೌಂಟ್ ನೆಲ್ಲ ತಗೊಂಡ್ಬಿಟ್ಟು ನಾವು ಇವತ್ತಿನ ದಿನ ಸರ್ಕಾರ ನಾವೇ ನಡೆಸೋಂತ ಒಂದು ವ್ಯವಸ್ಥೆ ಅದು ನಮಗೆ ಬರ್ಬೇಕು. ಆಮೇಲೆ ಇವತ್ತಿನ ದಿನ ಒಬ್ಬ BPL ಕಾರ್ಡ್ ಇರೋಂತ ವ್ಯಕ್ತಿ, ಒಬ್ಬ MLA ಯಾವನು ಆಗಿಲ್ಲ ಸರ್. ಆಮೇಲೆ ಒಬ್ಬ ಕಾರು ಇಲ್ಲ ಅನ್ನಂಗಿಲ್ಲ. ಅವ್ರಿಗೆ ಕಾರಿಗೂ ಬಂಡವಾಳ ನಾವ್ ಹಾಕ್ತಿವಿ, ಡೀಸೆಲ್ಗೂ ನಾವ್ ಹಾಕ್ತಿವಿ, ಅವ್ರ ಸಂಬಳನೂ ನಾವೇ ಕೊಡ್ತೀವಿ. ಅವನು ಮನೆಗೆ ಹೋದ್ರ ಸಮೇತನು ಅವ್ರ ಮನೆಗೆ ಉಳ್ಕೊಳಕ್ ಮನೆಗೂ ನಾವೇ ದುಡ್ಡು ಕೊಡ್ತೀವಿ. ಫೋನ್ ಮಾಡ್ಬೇಕು ಅಂದ್ರೆ ಅದಕ್ಕೂ ನಮ್ ದುಡ್ಡೇ ಬೇಕು. ಇವರಿಗೆ ಸಾವಿರಾರು ಕೋಟಿ ಘೋಷಣೆ ಮಾಡ್ಕೊಂಡ್ರು ನಮ್ಮ ಹಂಗಲ್ಲೇ ಬದುಕ್ತಾ ಇರ್ತಾರಲ್ಲ ಸರ್ ಇವ್ರು ರಾಜಕಾರಣಿಗಳು. ನಾಚಿಕೆ ಆಗ್ಬೇಕು ಇವರಿಗೆ. ಧನ್ಯವಾದ ಪಂಚಾಕ್ಷರಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಪುನೀತ್ ಅವರು ಕರೆ ಮಾಡಿದ್ದಾರೆ ನೆಲಮಂಗಲದಿಂದ. ನಮಸ್ಕಾರ ಪುನೀತ್ ಅವರೇ.
ಸರ್ ನಮಸ್ತೆ. ಹೇಳಿ. ಸರ್ ಹಾಲಿನ ರೇಟ್ ಜಾಸ್ತಿ ಮಾಡವ್ರೆ, ಹ್ಮ್ ರೈತರಿಗೆ ಏನು ಅನುಕೂಲ ಇಲ್ಲ ಸರ್ ಇದರಿಂದ. ಹ್ಮ್ 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 ಹಾಲಿನ ರೇಟ್ ಜಾಸ್ತಿ ಮಾಡವ್ರೆ, ಈಗ ಡೈರಿ ಫೀಲ್ಡಿನ ರೇಟ್ ಜಾಸ್ತಿ ಮಾಡ್ತಾರೆ. ಹಿಂದೆನೆ ಕಾಫಿ ಟೀ ಜಾಸ್ತಿ ಆಗುತ್ತೆ. ಪ್ರೋತ್ಸಾಹ ಇದು ಈಗ ಫೀಲ್ಡ್ ಇಂದ ಹಿಡಿದು ಹಿಂಡಿ ಬೂಸ ಎಲ್ಲಾ ರೇಟ್ ಜಾಸ್ತಿ ಇದೆ. ನಮ್ಗೇನು ಅನುಕೂಲ ಇಲ್ಲ ಸರ್ ರೈತರಿಗೆ ಇದರಿಂದ. ಯಾರಿಗೂ ಅನುಕೂಲ ಇಲ್ಲ ಸರ್. ರೈತರು ಅಂತಲ್ಲ, ರೈತರಿಗೆ ಅನುಕೂಲ ಅನ್ಕೊಂತಾರೆ, ರೈತರಿಗೆ ಏನು ಅನುಕೂಲ ಇಲ್ಲ. ಅದೇ ಮಾತೆತ್ತಿದ್ರೆ ಹೇಳ್ತಾರಲ್ವಾ ಎಲ್ಲ ರಾಜಕಾರಣಿಗಳು, ರೈತರಿಗೋಸ್ಕರ ಈ ಸರ್ಕಾರ, ರೈತರಿಗೋಸ್ಕರ ಎಲ್ಲದಕ್ಕೂ ಕೂಡ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅದ್ಯಾವ ನಾಲ್ಗೆಲ್ಲಿ ಹೇಳ್ತಾರಪ್ಪ ಇವರು? ಸರ್ ಇವತ್ತು ಒಂದು ಟಿ ಸಿ ತಗೋಬೇಕು ಅಂದ್ರೆ ನನಗೆ ನಿಜವಾಗ್ಲೂ ಬೇಸಿಗೆಯಲ್ಲಿ ಒಂದೇ ಒಂದು ಕುಂಟಲ್ ಜೋಳ ಬೆಳೆಯಕ್ಕಾಗಲಿಲ್ಲ ಸರ್ ನಮ್ಮ ಕೈಯಲ್ಲಿ. ಮೋಟ್ರಿಗೆ ವೋಲ್ಟೇಜ್ ಇರಲ್ಲ, ಇಲ್ಲ ಕರೆಂಟ್ ಇರಲ್ಲ. ಅವಾಗೆಲ್ಲ ಟಿ ಸಿ ಹಾಕ್ಸೋದು ಈಸಿ ಇತ್ತು. ಇವಾಗ 5 ಲಕ್ಷ ಕೊಡ್ಬೇಕಲ್ಲ ಟಿ ಸಿಗೆ. 5 ಲಕ್ಷ ಸರ್ 10 ಜನ ಮಾಡ್ಕೊಳ್ಳೋದಕ್ಕೆ ಭಾರಿ ಕಷ್ಟ ಇದೆ ಸರ್. ಅದಕ್ಕೂ ಮತ್ತೆ ಅವ್ರಿಗೆ ಬೇರೆ ಅಡಿಷನಲ್ ಆಗಿ ದುಡ್ಡು ಕೊಡ್ಬೇಕು. ಓದಿದ್ ನಾನು ITI ಓದ್ದೆ, ಡಿಪ್ಲೊಮಾ ಇನ್ಕಂಪ್ಲೀಟ್ ಮಾಡಿದೆ. ನಮ್ಮಪ್ಪ ಎಲ್ಲಾನ ಕೆಲ್ಸಕ್ಕೆ ಹೋಗಪ್ಪ ಅಂತ ಅಂದ್ರು. ಹೋಗಿದ್ರಾದ್ರೂ ಆಗಿತ್ತು ನಮ್ ಕತೆ. ಏನೋ ಸಂಪಾದನೆ ಮಾಡೋಣ, ಏನೋ ಇನ್ನೊಬ್ರ ಹತ್ರ ಯಾಕೆ ಹೋಗೋದು ಅಂತ ಇಲ್ಲಿ ಇದ್ಕೊಂಡು ಇವತ್ತೇನಿಲ್ಲ ಆದ್ರೂ ಒಂದು 6-7 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ. ಓಕೆ, ಧನ್ಯವಾದ ಪುನೀತ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಾಮಪ್ಪ ಅಂತ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ರಾಮಪ್ಪ ಅವರೇ. ಸರ್ ಸರ್ ಹೇಳಿ ರಾಮಪ್ಪ. ಈ ಸಿದ್ದರಾಮಯ್ಯ ಹೇಳಿ ಸರ್. ಹೇಳಿ ಹೇಳಿ. ಈ ಸಿದ್ದರಾಮಯ್ಯ ಮಾಡಿದ್ದು ಚಲೋ ಐತೆ ಅಂತ ನಾ ಅಂತೀನಿ. ಏನಂದ್ರ ಈಗ ನಾವು 50 ವರ್ಷ ತರ ಇದೀವಿ. ಈಗ ಯಾವ ಸರ್ಕಾರನು ಇಷ್ಟು ಅನುದಾನ ಕೊಟ್ಟಿದ್ದಿಲ್ಲ. ಹಾ ರೀ, ಬಸ್ ಚಾರ್ಜ್ ಫ್ರೀ, ಕರೆಂಟ್ ಫ್ರೀ, 2,000 ಫ್ರೀ. 50 ವರ್ಷದಿಂದ ಯಾವ ಸರ್ಕಾರ ಮಾಡ್ಲಾರ್ದು ಸಿದ್ದರಾಮಯ್ಯ ಮಾಡ್ಯಾನ. ಮತ್ತಿದು ರೇಟ್ ಜಾಸ್ತಿ ಆಗ್ತಿರೋದು, ಮತ್ ರೇಟ್ ಜಾಸ್ತಿ ಆದ್ರೆ ರೈತರಿಗೆ ಲಾಭ ಆಗಲ್ಲನ್ರಿ? ತರಕಾರಿ ಬೆಳೆ ಇಲ್ಲನ್ರಿ? ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತಲ್ಲ, ಅದು ರೈತರಿಗೆ ಲಾಭ ಆಯ್ತಾ? ಅದು ಎಲ್ಲ ಪೆಟ್ರೋಲ್ ಡೀಸೆಲ್ಲು ಹಾಲಿನ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದಿಲ್ಲ, ಅದು ರೈತರಿಗೆ ಜಾಸ್ತಿ ಆಯ್ತಾ? ಹಾಲಿನ ರೇಟ್ ಕಮ್ಮಿ ಮಾಡಿದ್ರಲ್ಲ ನೀವು ಕೊಡೋ ಹಾಲಿನ ದುಡ್ಡನ್ನ. ಸೊ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಂಜುನಾಥ್ ಅಂತ ಕಾರವಾರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಹೇಳಿ ಮಂಜುನಾಥ್. ತುಂಬಾ ಸಾಮಾನ್ಯ ಜನ ಜೀವನ ತುಂಬಾ ಹೊರೆ ಆಗ್ತಾ ಇದೆ ಸರ್. ಇವರು ಕೇವಲ ಸರ್ಕಾರ ನಡೆಸೋ ಅಷ್ಟೇ ವಿಚಾರ ಮಾಡ್ತಾರೆ, ಒಬ್ಬ ಸಾಮಾನ್ಯ ಪ್ರಜೆಯ ವಿಚಾರ ಮಾಡ್ತಾ ಇಲ್ಲ. ಓಟ್ ತಗೊಳ್ಬೇಕಾದ್ರೆ ಒಂದ್ ವಿಚಾರ, ಓಟ್ ತಗೊಂಡ್ಮೇಲೆ ಮತ್ತೊಂದು ವಿಚಾರ. ಬರೀ ಸರ್ಕಾರ ನಡೆಸೋದಷ್ಟೇ ಮಾಡ್ತಾ ಇದ್ದಾರೆ. ಏರಿಸಿಬಿಡಿ ಅನ್ರಿ, ಎಲ್ಲಾ ದರ ಏರಿಸಿ 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 ಈ ಜನಜೀವನ ಅಸ್ತವ್ಯಸ್ತ ಆಗಿ ಹೋಗಿದೆ. ಇದನ್ನ ಅವರು ಬಹಳ ಗಮನದಿಂದ ಕಡಿಮೆ ಕಾಡುವ ಲಕ್ಷ್ಯ ಕೊಡ್ಬೇಕು ಸರ್. ಕಡಿಮೆ ಮಾಡ್ಲಿಕ್ಕೆ ಲಕ್ಷ್ಯ ಕೊಡ್ಬೇಕು. ಬಹಳ ತೊಂದರೆ ಇದೆ. ಒಬ್ಬ ಸಾಮಾನ್ಯ ಜನ ರಿಯಲ್ ಎಸ್ಟೇಟ್ ನಲ್ಲಿ 1 ಗುಂಟೆ ಜಾಗ ತಗೊಳಕ್ ಆಗ್ತಾ ಇಲ್ಲ ಇವತ್ತು. ಅಷ್ಟು ಹಿಂಸೆ ಆಗ್ತಾ ಇದೆ. ಒಬ್ಬ ರಿಟೈರ್ಡ್ ಆದವ ಒಂದು 50 ಲಕ್ಷ ರೂಪಾಯಿ ಇದ್ರು ಅವ್ನಿಗೆ ಜೀವನ ಮಾಡಿಸೋದು ಕಷ್ಟ ಬರ್ತಾ ಇದೆ. ಆತರ ಆಗ್ತಿದೆ. 1 ಗುಂಟೆ ಜಾಗ ತಗೊಂಡು ಮನಿ ಮಾಡ್ಕೊಂಡು ಏನೋ ಆಸೆ ಆಕಾಂಕ್ಷೆ ಇರ್ತಾವ, ಮಗಳ ಲಗ್ನ ಮಾಡ್ಬೇಕು, ಮಕ್ಕಳದ್ದು ಇದು ಮಾಡ್ಬೇಕಂದ್ರೆ ಯಾವ್ದೂ ಆಗ್ತಾ ಇಲ್ಲ. ಇದು ಈ ತರ ಬೆಲೆ ಏರಿಕೆ ಸಾಮಾನ್ಯ ಜನಜೀವನ ಬಹಳ ಕಷ್ಟ. ನೀವು 1 ಗುಂಟೆ ಜಮೀನ್ ತಗೊಳ್ಳೋದಕ್ಕೆ ಆ ವಿಚಾರ ಹೇಳ್ತಾ ಇದ್ರೆ, ಇಲ್ಲಿ ಜನ ಬದುಕಕ್ಕೆ ಆಗ್ತಾ ಇಲ್ಲ. ತರಕಾರಿ ರೇಟ್ ಆ ರೀತಿಯಾಗಿ ಜಾಸ್ತಿ ಆಗೋಗಿದೆ. ಅದೇ ಪ್ರತಿಯೊಂದನು ನಡ್ತಿದೆ ಸರ್. ಪ್ರತಿಯೊಂದನು ಅನುಭವ ಇದ್ರದ್ದ ಹೇಳ್ತಿದ್ದೇನೆ ಸರ್. ಇಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಲಿ ಇದ್ರ ರೇಟ್, ಪ್ರತಿಯೊಂದು ರೇಟ್ ಆದ್ರೆ ಒಂದು ಇದನ್ನ ತಗೊಳಕ್ ಆಗಲ್ಲ. ಲಿಂಬೆ ಹಣ್ಣು, ಟೊಮೆಟೊ, ಏನ್ ಸರ್ ಏನು ಸಮಸ್ಯೆ ಇದೆ, ಎಷ್ಟು ಹಿಂಸೆ. ಇವ್ರಿಗೆ ಸಾಮಾನ್ಯ ಜನವಾಗಿ 1 ತಿಂಗಳ ಊರಲ್ಲಿ ಬಂದು ಮಾಡ ಅಂತ ಹೇಳ್ರಿ, ಮಾರುವೇಶದಿಂದ ಬಂದು 1 ತಿಂಗಳ ಜೀವನ ಮಾಡಿ ತೋರ್ಸ ಅಂತ ಹೇಳ್ರಿ ಸರ್. ಇವ್ರಿಗೆ ಎಷ್ಟು ತೊಂದರೆ ಇದೆ. ಸಾಮಾನ್ಯ ಜನಜೀವನ ಬದುಕಕ್ ಆಗ್ತಾ ಇಲ್ಲ. ಬಡವರು ಬದುಕ್ತಾ ಇದ್ದಾರೆ, ಶ್ರೀಮಂತರು ಬದುಕ್ತಾ ಇದ್ದಾರೆ, ಮಧ್ಯಮ ವರ್ಗದ ಶ್ರೀಮಂತರಾಗಿ ಹೋಗ್ತಾ ಇದಾರೆ ಸರ್. ಮಧ್ಯಮ ವರ್ಗದಿಂದ ಕೆಳಗಿರುವಂತವ್ರು ಎಲ್ಲರೂ ಕೂಡ ಇನ್ನಷ್ಟು ಹೀನಾಯ ಪರಿಸ್ಥಿತಿಗೆ ಹೋಗ್ತಾ ಇದಾರೆ ಅಷ್ಟೇ, ಬರ್ತಾ ಬರ್ತಾ ದಿನ ಕಳೆದಂತೆ. ಧನ್ಯವಾದ ಮಂಜುನಾಥ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ರಾಜೇಶ್ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ಕಾರ ರಾಜೇಶ್ ಅವರೇ. ನಮಸ್ತೆ ಸರ್. ಹೇಳಿ. ಏನಿಲ್ಲ ಸರ್, ಇದು ಕೊಡ್ತಾ ಇದಾರಲ್ವಾ ನ್ಯೂಸ್, ಈಗ ಯಾರೇ ಒಬ್ರು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಅವ್ರ ದುಡ್ಡಂತೂ ಹಾಕಿ ಏನು ಮಾಡಲ್ಲ, ಹೇಳಿಲ್ಲ. ಈಗ DK ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯನವರೇ ಆಗ್ಲಿ ನಮ್ ದುಡ್ಡಿಂದ ನಾವು ಯಾರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ. ಕರೆಕ್ಟ್ ಅಲ್ವಾ? ಹಂಗ್ ಬಂದಿದ್ರೆ ಅವ್ರು ರಾಜಕಾರಣಕ್ಕೆ ಬರ್ತಿರಲಿಲ್ಲ ಸರ್. ಅವ್ರಿಗೆ ಗೊತ್ತು ರಾಜ್ಯದ ಜನದ್ರ ಯಾವ ರೀತಿಯಾಗಿ ಬ್ಲೇಡ್ ಹಾಕ್ಬೇಕು ಅಂತ ಹಂಗ ಆಗ್ತಿದ್ದಾರೆ. ಹೌದಲ್ವಾ ಸರ್? ಇದ್ರಿ ನಮ್ ಜನಗಳು ಯಾವ್ದೇ ಆದ್ರೂ ಯೋಚನೆ ಮಾಡ್ಬೇಕು. ಈಗ ನೀವು ಆಕ್ಚುಲಿ ನೀವು ಎಲೆಕ್ಷನ್ ಗಿಂತ ಮುಂಚೆ ಒಂದ್ ಇದು ಮಾಡಿದಾಗ ಯಾರೋ ಒಬ್ರು ಹೇಳಿದ್ರು, ನಮ್ಗೇನಿಲ್ಲ, ಯಾರಿಗೆ ಓಟ್ ಹಾಕ್ತೀರಾ ಅಂದ್ರೆ ಯಾರು 1,000 ರೂಪಾಯಿ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಅವ್ರಿಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರು. ನೆನ್ಪಿದ್ಯಾ ಸರ್?
ನಿಮ್ ಟಿವಿಲೇ ತೋರಿಸಿದ್ರು ಅದನ್ನ. ನಮ್ ಜನಗಳು ಯಾವಾಗ ಬುದ್ಧಿ ಕಲಿಯಲ್ಲ ಅಲ್ಲಿ ಗಂಟ ಅವ್ರು ಹಂಗೆ ಮಾಡ್ತಾನೆ ಇರ್ತಾರೆ. ನಾವ್ ಎಷ್ಟೇ ಏನೇ ಮಾಡ್ಬೋದು, ಈಗ ಅವ್ರ ಮೇಲೆ ಹೇಳೋದ್ರ ಬದಲು ನಾವೇ ತಿಳ್ಕೊಬೇಕಲ್ವಾ. ಅದೇ ಅನುಭವಿಸ್ಬೇಕಷ್ಟೇ, ಇನ್ನೇನು ಹಾಕ್ಬಿಟ್ಟಿದೀವಿ, ಅನುಭವಿಸ್ಬೇಕು, ನೆಕ್ಸ್ಟ್ ಇನ್ನೊಂದ್ಸಲಿ ಚಿಂತನೆ ಮಾಡ್ಬೇಕಷ್ಟೇ. ಎಲೆಕ್ಷನ್ ಬಂದಾಗ ಹಾಕ್ಬಿಟ್ಟಿದಲ್ಲ, ಪ್ರತಿ ಸರಿ ಇದೇನೆ. ಇವಾಗ ನೋಡಿ, ಇವಾಗ ನೀವು ತೋರಿಸ್ತಾ ಇದೀರಾ, ಈಗೆಲ್ಲ ಇಷ್ಟೆಲ್ಲ ಹೇಳ್ತಾ ಇದೀರಾ, ನೆಕ್ಸ್ಟ್ ಎಲೆಕ್ಷನ್ ಬಂದ್ರು ಇವ್ರು ಇದೇನೆ. ಈಗ ಯಾರು ನಾಳೆನೆ ಚೇಂಜ್ ಆಗಿರ್ತಾರೆ ಜನ. ಹೌದು, ನಾಳೆನೆ ಚೇಂಜ್ ಆಗಿರ್ತಾರೆ. ಇವತ್ತಿರೋ ಆಕ್ರೋಶ ನಾಳೆ ಇರಲ್ಲ. ಹೌದು, ಇವಾಗ ನೀವು ತೋರಿಸ್ತಾ ಇದ್ರೆ ಈಗ ಜೋಶಲ್ಲಿ ಇದಾರೆ, ಮಾತಾಡ್ತಾ ಇದಾರೆ ನಿಮ್ ಜೊತೆ. ಅದೇ ಅವರು MLA ಅಲ್ಲೇ ಇರ್ತಾರಲ್ಲ, ಏರಿಯಾದಲ್ಲಿ ಇರ್ತಾರಲ್ಲ, ಅವ್ರಾಗ MLA ಕಾಂಟ್ಯಾಕ್ಟ್ ಮಾಡಿ ಹಿಂಗಾಗಿದೆಯಲ್ಲ ಬನ್ನಿ ಅಂತ ಕರೀತಾರ, ಯಾರು ಕೇಳಲ್ಲ. ಈಗ ಜನಗಳು ಈಗ ನಿಮ್ಮ ಹತ್ರ ಮಾತಾಡ್ತಾ ಇದಾರೆ, ಇಲ್ಲಿ ಜನಗಳು ಇಷ್ಟೆಲ್ಲ ಆಗ್ತಾ ಇದೆಯಲ್ವಾ. ಮೊನ್ನೆ ಲಾಸ್ಟ್ ಟೈಮ್ ಪೆಟ್ರೋಲ್ ಆಯ್ತು, ಇವಾಗ ಹಾಲಿಂದ ಆಗಿದೆ. ಈಗ ಹೋಗಿ ಯಾರು ಕಾಂಟ್ಯಾಕ್ಟ್ ಮಾಡ್ತಾರ ಸರ್? ಯಾರನ್ನು ಕಾಂಟ್ಯಾಕ್ಟ್ ಮಾಡಲ್ಲ. ನಾಳೆ ಎಲೆಕ್ಷನ್ ಬಂತು ಅಂದ್ರೆ ಯಾರು 1,000 ಕೊಡ್ತಾರೆ, 500 ರೂಪಾಯಿ ಕೊಡ್ತಾರೆ, ಅವ್ರ ಕಡೆ ಇದು ಎಣ್ಣೆ ಕೊಡ್ತಾರೆ, ಅಲ್ವಾಗ ಇದ್ ಮಾಡ್ತಾರೆ. ಎಷ್ಟು ಜನ ಇದ್ ಮಾಡ್ತಾರೆ. ಕರೆಕ್ಟ್. ಹೌದು ರಾಜೇಶ್ ಅವರೇ, ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.